ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿಯಾದ ಬಿಜೆಪಿಯ ಎಂಎಲ್ಎ. ಬೆಂಗಳೂರಿನಲ್ಲಿರ್ತಕ್ಕಂಥ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಮಹತ್ವದ ಭೇಟಿ. ವಿಜೇಂದ್ರ ಬಣದಲ್ಲಿ ಗುರುತಿಸಿಕೊಂಡಿರುವ ಬಿಜೆಪಿ ಶಾಸಕರಿಂದ ಭೇಟಿಯಾಗಿದೆ. ಉಪಮುಖ್ಯಮಂತ್ರಿಯನ್ನ ಬಿಜೆಪಿ ಶಾಸಕರೊಬ್ಬರು ಭೇಟಿಯಾಗಿದ್ದಾರೆ. ಬೆಂಗಳೂರಿನಲ್ಲಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಮಹತ್ವದ ಭೇಟಿ ಮತ್ತು ಸಭೆ ನಡೆದಿದೆ. ವಿಜೇಂದ್ರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಬಿಜೆಪಿ ಎಂಎಲ್ಎ ಅವರು ಗದಗ ಜಿಲ್ಲೆಯ ನರಗುಂದ ಕ್ಷೇತ್ರದ ಶಾಸಕ ಸಿಟಿ ಪಾಟೀಲ್ರಿಂದ ಭೇಟಿಯಾಗಿದೆ. ಮತ್ತೊಂದು ವಿಪ್ಲವ, ಮತ್ತೊಂದು ಬದಲಾವಣೆ, ಮತ್ತೊಂದು ಡೆವಲಪ್ಮೆಂಟ್ ಆಗುತ್ತಾ ರಾಜ್ಯದಲ್ಲಿ. ಜಲಸಂಪನ್ಮೂಲ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಮಾತುಕತೆಗಳಾಗಿದ್ದಾವ. ನೀರಾವರಿ ಯೋಜನೆಗಳಿಗೆ ಅಥವಾ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿಯಾದ ಬಿಜೆಪಿ ಶಾಸಕ ಬೆಂಗಳೂರಿನಲ್ಲಿರ್ತಕ್ಕಂತಹ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಮಹತ್ವದ ಭೇಟಿಯಾಗಿದೆ. ಭೇಟಿಯ ಉದ್ದೇಶ ಮತ್ತು ಭೇಟಿಯಾಗಲ್ಪಟ್ಟಂತಹ ವ್ಯಕ್ತಿ ಯಾವುದರ ಬಗ್ಗೆ ಮಾತನಾಡಿರಬಹುದು. ರಾಜಕೀಯ ವಲಯದಲ್ಲಿ ಬಹಳಷ್ಟು ಸಂಚಲನ ಮೂಡಿಸಿದೆ. ಗದಗ ಜಿಲ್ಲೆಯ ನರಗುಂದ ಕ್ಷೇತ್ರದ ಶಾಸಕ ಸಿಟಿ ಪಾಟೀಲ್ರಿಂದ ಯಾಕೆ ಭೇಟಿಯಾಯಿತು? ಜಲಸಂಪನ್ಮೂಲ ಇಲಾಖೆಗೆ ಸಂಬಂಧಪಟ್ಟ ಕಾಮಗಾರಿಗಳ ಸಂಬಂಧ ಭೇಟಿಯಾಯಿತಾ ಅಥವಾ ಇದು ನೀರಾವರಿ ಯೋಜನೆಗಳಿಗೆ ಅನುದಾನ ಬಿಡುಗಡೆ ಮಾಡುವಂತೆ ಅಲ್ಲಿ ಚರ್ಚೆ ಆಯ್ತಾ? ಸಿಸಿ ಪಾಟೀಲ್ರಿಂದ ಭೇಟಿಯಾಗಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿಯಾದ ಬಿಜೆಪಿ ಶಾಸಕ ಸಿಸಿ ಪಾಟೀಲ್ ಇವತ್ತು ಅಧಿಕೃತ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಮಹತ್ವದ ಭೇಟಿಯನ್ನು ಮಾಡಿದ್ದಾರೆ. ಗದಗ ಜಿಲ್ಲೆಯ ನರಗುಂದ ಕ್ಷೇತ್ರದ ನೀವು ನೋಡ್ತಾ ಇದ್ದೀರಿ ಫೋಟೋ. ಸೊ ಗದಗ ಜಿಲ್ಲೆಯ ನರಗುಂದ ಕ್ಷೇತ್ರದ ಶಾಸಕ ಸಿಸಿ ಪಾಟೀಲ್ ಇವತ್ತು ಉಪಮುಖ್ಯಮಂತ್ರಿಯನ್ನ ಭೇಟಿಯಾಗಿದ್ದಾರೆ. ಒಂದು 3-4 ಉದ್ದೇಶಗಳಿರಬಹುದು ಎನ್ನುವಂತಹ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಒಂದು, ಜಲಸಂಪನ್ಮೂಲ ಇಲಾಖೆಗೆ ಸಂಬಂಧಪಟ್ಟ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೋಸ್ಕರ ಭೇಟಿ ಆಗಿರ್ಬೋದು, ಅಥವಾ ನೀರಾವರಿ ಯೋಜನೆಗಳಿಗೆ ಅನುದಾನ ಬಿಡುಗಡೆ ಮಾಡುವಂತೆ. ಈಗಾಗಲೇ ನೀವು ಸಾಕಷ್ಟು ವಿಚಾರಗಳಲ್ಲಿ ಆ ಒಂದು ಆರೋಪ ಇದ್ದೇ ಇದೆ. 60ಕ್ಕೂ ಹೆಚ್ಚು ಬಿಜೆಪಿ ಶಾಸಕರಿದ್ದಾರೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಅನುದಾನವನ್ನೇ ಕೊಡೋದಿಲ್ಲ, ಕೊಡೋದಕ್ಕೂ ಕೂಡ ವಿಳಂಬ ಮಾಡುತ್ತೆ. ಆ ತರಹದ ಅಸಡ್ಡೆ ಮನಸ್ಥಿತಿಯಲ್ಲಿ ಆಡಳಿತಾರೂಢ ಇದೆ. ಹಾಗಾದರೆ ಬ್ಯಾಕ್ ಟು ಬ್ಯಾಕ್ ಬಿಜೆಪಿ ಶಾಸಕರು ಡಿ ಕೆ ಶಿವಕುಮಾರ್ ಅವರನ್ನೇ ಭೇಟಿ ಆಗ್ತಾರೆ. ಸೊ ಈಗ ಸಿಸಿ ಪಾಟೀಲ್ ರವರ ಸರದಿ ಏನು? ಅವರು ಕೂಡ ಬಂದು ಅನುದಾನದ ಬಗ್ಗೆಯೇ ಮಾತನಾಡ್ತಾ ಇದ್ದಾರೆ. ಸೊ ಅಥವಾ ಬೇರಿನ್ನೇನಾದರೂ ಪೊಲಿಟಿಕಲ್ ರೀಸನ್ ಇರಬಹುದಾ ಇವರ ಭೇಟಿಗೆ? ಸೊ ಡಿ ಕೆ ಶಿವಕುಮಾರ್ ಅವರ ಅಧಿಕೃತ ನಿವಾಸದಲ್ಲಿ ನರಗುಂದ ಕ್ಷೇತ್ರದ ಶಾಸಕ ಸಿಸಿ ಪಾಟೀಲ್ ಭೇಟಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.